ಆಗ್ಲೇ ಡಿ ಕೆ ಶಿವಕುಮಾರ್ ಸರ್ ಇದನ್ನ ಒಂದು ನಿಮಿಷ ಸ್ಮಿತಾ, ಇದನ್ನ ನನಗನ್ಸುತ್ತೆ ಇದು ಗ್ಯಾರಂಟಿ ವಿಜಯ ಅಂತ ಅನ್ಸಲ್ವಾ ನಿಮ್ಗೆ? ನನಗನ್ನಿಸ್ತಿಲ್ಲ. ಇದು ತುಂಬಾ ಲೋಕಲೈಸ್ಡ್ ಆಗಿ ನಡೆದದ್ದು. ಚನ್ನಪಟ್ಟಣ ಆಗಿರ್ಬೋದು, ಶಿಗ್ಗಾವಿ, ಸಂಡೂರು ಲೋಕಲ್ ಫ್ಯಾಕ್ಟರ್ಗಳು ನನ್ನ ಅನಿಸಿಕೆ. ಯಾಕಂದ್ರೆ ಸುಮಾರು ದಿನದಿಂದ ನಮ್ ಗ್ರೌಂಡ್ ರಿಪೋರ್ಟ್ ನೋಡ್ತಿದ್ದಾಗ ತಮಗೆ ಕೊಡಬೇಕಾದ ಗೌರವ ಕೊಟ್ಟು ಕೇಂದ್ರದಲ್ಲಿ ಪ್ರತಿಷ್ಠಾಪನೆ ಮಾಡಿದ್ಮೇಲೆ ಕುಮಾರಸ್ವಾಮಿ ಅವರು ಒಂದು ಧೀಮಂತಿಕೆ ತೋರಿಸಬಹುದಾಗಿತ್ತು. ಯೋಗೇಶ್ವರ್ ಬಿಟ್ಕೊಟ್ಬಿಟ್ಟಿದ್ರೆ ಏನು ಆಗ್ತಾರೆ? ಯೋಗೇಶ್ವರ್ನ ಜೆಡಿಎಸ್ ಕ್ಯಾಂಡಿಡೇಟ್ ಆಗಿ ನಿಲ್ಲಿಸ್ಬಿಟ್ಟಿದ್ರು. ಎರಡೂ ಮಾಡಲಿಲ್ಲ. ಒಂದು ಮಾಹಿತಿ ಪ್ರಕಾರ ಯೋಗೇಶ್ವರ ಮಾಧ್ಯಮದವರು ದಯವಿಟ್ಟು ಪ್ರಹ್ಲಾದ್ ಜೋಶಿ ಅವರು ಹಿಂದಿನ ದಿವಸ ಕುಮಾರಸ್ವಾಮಿ ಅವ್ರ ಹತ್ರ ಹೇಳ್ಬಿಟ್ಟು ಇಲ್ಲಪ್ಪ ನನಗೇನು ಅಭ್ಯಂತರ ಇಲ್ಲ ನಿಲ್ಸಂಗಿದ್ರೆ ಇನ್ನೇನು ಹೇಳೋ ಹೊತ್ತಿನಲ್ಲಿ ಆಲ್ರೆಡಿ ಇಟ್ ಇಸ್ ಪ್ರೀ ಪ್ಲಾನ್. ಡಿ ಕೆ ಶಿವಕುಮಾರ್ 3 ತಿಂಗಳ ಹಿಂದೆಯಿಂದ ಹೇಳ್ತಾ ಇಲ್ವಾ ನಾವು ಅಭ್ಯರ್ಥಿಯನ್ನ ನಿಮಗೆ ಸರ್ಪ್ರೈಸ್ ಅಭ್ಯರ್ಥಿ. ಆಸ್ ಆಫ್ ನೌ ಟ್ರೆಂಡು JMM 30 ಅದ, BJP 28 ಅದ. ಅಂದ್ರೆ ವಿ ಆರ್ ನೆಕ್ ಟು ನೆಕ್. ನಿಮ್ದು ಮಹಾರಾಷ್ಟ್ರದಾಗ ನಿಮ್ದು 21 ಸೀಟ್ ಅದ ಈಗ ಆಸ್ ಆಫ್ ನೌ ಟ್ರೆಂಡ್ದಾಗ ಮುಂದಿರೋದು. ನೀವು ಇನ್ನೂ 1-2 ಸೀಟ್ ಹೆಚ್ಚು ಕಡಿಮೆ ಆಗ್ಬೋದು ಅಂತ ಇಟ್ಕೊಡ್ರಿ. ಐ ಆಮ್ ನಾಟ್ ಟೆಲಿಂಗ್ ಇಟ್ ಇಸ್ ಎ ಫೈನಲ್ ರಿಸಲ್ಟ್. ನಿಮ್ಮ ಒತ್ತಾಯಕ್ಕೆ ನಾನು ಕಾಮೆಂಟ್ ಕೊಡ್ತಾ ಇದ್ದೀನಿ. ಐ ವಾಂಟೆಡ್ ಟು ಗಿವ್ ಅಟ್ ಮೋರ್ ಆಫ್ಟರ್ 12:30 ಅವರ್ 1. ಹಾಗಾಗಿ ಇದು ಕಾಂಗ್ರೆಸ್ ಪಾರ್ಟಿಯ ಒಂದು ವರ್ಷಗಳಲ್ಲಿ ಉಳಿದ ರೀಜನಲ್ ಪಾರ್ಟಿಗಳು ಕಾಂಗ್ರೆಸ್ಸನ್ನು ತಗೊಂಡು ಹೋಗಿ ಯಾವ ರೀತಿ ಅದರ ಪರಿಸ್ಥಿತಿ ಆಗ್ತದೆ ಅಂಥೇಳಿ ನೀರಾಗ ಮುಣಗಾವ ಕೆಲವು ಸರ್ತಿ ಏನಾಗ್ತದೆ ಸ್ವಲ್ಪ ಭಾಳ ಡೀಪ್ ಆಗಿದ್ದ ಗಾಬರಿ ಆಗೋವಿದ್ದ ಅಂತಂದ್ರೆ ಉಳಿಸ್ಲಿಕ್ಕೆ ಹೋಗೋನು ಹಿಡ್ಕೊಂಡು ಮುಳುಗ್ತಾನೆ. ಆ ರೀತಿ ಕಾಂಗ್ರೆಸ್ ಪಾರ್ಟಿ ಶರದ್ ಪವಾರ್ ನೇತೃತ್ವದ NCP, ಉದ್ಧವ್ ಠಾಕ್ರೆ ನೇತೃತ್ವದ ಶಿವಸೇನಾ ಇವನ್ನೂ ಮುಳುಗ್ಸ್ಯಾರ. ಸ್ವಲ್ಪ ಹೆಚ್ಚು ಕಡಿಮೆ ಆಗಿದ್ದರೆ JMM ಮುಳುಗಿಸ್ತಿದ್ರು. ಸ್ವಲ್ಪ ಯಾಕೋ ಬಿಟ್ಟಾರ ಹೋಲಿ ಅಂಥೇಳಿ. ಇದು ಕಾಂಗ್ರೆಸ್ಸಿನ ಸ್ಥಿತಿ. ಐ ಡೋಂಟ್ ವಾಂಟ್ ಟು ರಿಯಾಕ್ಟ್. ನಾನು ಮಧ್ಯಾಹ್ನ ಮೇಲೆ ನಿಮ್ಮ ಮತ್ತೊಮ್ಮೆ ರಿಯಾಕ್ಷನ್ ಕೊಡ್ತೇನೆ. ನೀವು ಇದನ್ನು ತೋರಿಸೋದಿಲ್ಲ ಈಗ. ಆಮೇಲೆ ಹೇಳ್ತೇನೆ BPL ಕಾರ್ಡ್ ಬಗ್ಗೆ. ಅದು ಹೌದಲ್ಲ? ಯೋಗೇಶ್ವರ್ಗೆ ಭರ್ಜರಿ ಮುನ್ನಡೆ. ಯಾರು ಡಿ ಕೆ ಶಿವಕುಮಾರ್ ಅವರನ್ನ ಭೇಟಿ ಮಾಡಿದ DK ಸುರೇಶ್ ಆರಂಭದಲ್ಲಿ ಹೇಳ್ತಾ ಇದ್ರು ನಾನೇ ಕ್ಯಾಂಡಿಡೇಟ್ ಅಂತೇಳಿ. ನಿನ್ನೆ DK ಶಿವಕುಮಾರ್ ಒಂದು ಮಾತನ್ನ ಹೇಳಿದ್ರು, ಸೋತ್ರೆ ನಾನು ಸೋತಂಗೆ ಅಂತ ಒಂದು ಹೇಳಿಕೆಗಳಿದೆಯಲ್ಲ, ದೊಡ್ಡ ನಾಯಕರಿಂದ ಬರುವಾಗಲೇ ಅಂದಾಜು ಆಗ್ಬಿಡ್ತದೆ. ಅಂದ್ರೆ ಅವರಿಗೆ ಪಿನ್ ಟು ಪಿನ್ ಮಾಹಿತಿ ಸಿಗುತ್ತೆ. ಆದರೂ ಈ CP ಯೋಗೇಶ್ವರ ಒಂದು ಪ್ರೆಸ್ ಮೀಟ್ ಮಾಡಿ ಅದರಲ್ಲಿ ಹಿನ್ನಡೆ ಆಗತ್ತೆ ಅಂತ ಹೇಳಿಕೆ ಕೊಟ್ಟ ಹಿನ್ನೆಲೆ ಏನಂತ ಈಗಲೂ ಫಸ್ಟ್ ದಿನಾನೇ ಸಮೀಸರ್ ಇದ್ರು. ಅವ್ರು ಹೇಳ್ಬಿಟ್ರು ಬೆಟ್ಟಿಂಗ್ ವಿಚಾರದಿಂದ. ಆನೇರ್ ಹೇಳಿಲ್ಲ. ಬೆಟ್ಟಿಂಗ್ ವಿಚಾರದಲ್ಲಿ ಅವ್ರದ್ದು ಕೂಡ ಸಿಕ್ಕಾಪಟ್ಟೆ. ಅಶೋಕ್ ಫಸ್ಟ್ ರಿಯಾಕ್ಷನ್ ರಿಪಬ್ಲಿಕನ್. ಸತೆ ರೂಲಿಂಗ್ ಪಾರ್ಟಿ ಇರೋದ್ರಿಂದ ನ್ಯಾಚುರಲ್ ಆಗಿ ಅವ್ರಿಗೆ ಹಣಬಲ, ಅಧಿಕಾರದ ಬಲ ಇವೆಲ್ಲ ಉಪಯೋಗ ಮಾಡ್ಕೊಂತಾರೆ. ಹಿಂದೆ ನಮ್ಮ ಸರ್ಕಾರ ಇದ್ದಾಗ ಕೂಡ ಯಡಿಯೂರಪ್ಪನವ್ರು ಮುಖ್ಯಮಂತ್ರಿ ಆಗಿದ್ದಾಗ ಕೂಡ 16-17 ಬೈ ಎಲೆಕ್ಷನ್ ಮಾಡಿದ್ರಿ. ಎಲ್ಲ ಬೈ ಎಲೆಕ್ಷನಲ್ಲೂ ನಾವು ಗೆದ್ದಿದ್ರಿ. ಸೊ ರೂಲಿಂಗ್ ಪಾರ್ಟಿಗೆ ಒಂದು ಎಡ್ಜ್ ಇದ್ದೇ ಇದೆ. ಆದರೂ ಕೂಡ ನಾವು ಶಿಗ್ಗಾವಿ 100% ಗೆಲ್ತೈತೆ ಅಂತ ನಾವು ತಿಳ್ಕೊಂಡಿದ್ರಿ. ಅದೇ ರೀತಿ ಚನ್ನಪಟ್ಟಣ ಕೂಡ ಪ್ರಾರಂಭದಲ್ಲಿ ನಾವು ಹಿನ್ನಡೆ ಇದ್ರೂ ಕೂಡ ಕೊನೆ ಹಂತದಲ್ಲಿ ಒಳ್ಳೆಯ ಫೈಟನ್ನು ಕೊಟ್ಟಿದ್ರಿ. ಸೊ ಅಲ್ಲೂ ಕೂಡ ನಮಗೆ ಒಳ್ಳೆಯ ರಿಸಲ್ಟ್ ಬರ್ತಾ ಇರೋದು ಕಾಣಿಸ್ತಾ ಇಲ್ಲ. ಒಟ್ಟಾರೆ ರಿಸಲ್ಟು ನಮಗೇನು ಸಮಾಧಾನ ತಂದಿಲ್ಲ. ಆದರೆ ನಮ್ಮೆಲ್ಲರೂ JDS BJP ಎಲ್ಲ ಕಾರ್ಯಕರ್ತರು ಒಮ್ಮನಸ್ಸಿಂದ ಕೆಲಸ ಮಾಡಿದ್ದಾರೆ. ಯಾವುದೇ ಗೊಂದಲ ಇಲ್ಲದೆ ಕೆಲಸ ಮಾಡಿದ್ದಾರೆ. ಅದಕ್ಕೋಸ್ಕರ ನಾನೆಲ್ಲ ಕಾರ್ಯಕರ್ತರಿಗೂ JDS ಮತ್ತು BJPಯ ಕಾರ್ಯಕರ್ತರು ಏನು ಕೆಲಸ ಮಾಡಿದ್ದೀರಾ, ಚೆಂದಾಗಿ ಕೆಲಸ ಮಾಡಿದ್ದೀರಾ. ಆದರೆ ರೂಲಿಂಗ್ ಪಾರ್ಟಿ ಚನ್ನಪಟ್ಟಣದಲ್ಲಿ CPI-ಗೆ ಟೌನ್ ಮತದಾರರು ಬೆಂಬಲವನ್ನ ನೀಡಿದ್ದಾರೆ. ನಿಖಿಲ್ ಅವರ ಕೈ ಹಿಡಿತಾರ. ಗ್ರಾಮಾಂತರ ಮತದಾರರು ಕೊನೆ ಕ್ಷಣದಲ್ಲೂ ಕೂಡ ಒಂದಷ್ಟು ಭರವಸೆಯನ್ನ ಕಾಯ್ದಿರಿಸಿಕೊಂಡಿದ್ದಾರೆ. ಸದ್ಯಕ್ಕೆ 22,000ಕ್ಕೂ ಅಧಿಕ ಮತಗಳಿಂದ ಮುನ್ನಡೆಯಲ್ಲಿದ್ದಾರೆ. ಸ್ವಲ್ಪ ಚಾನ್ಸಸ್ ಟಫ್ ಇದೆ. ಇನ್ನು 25,000 ಮೇಲೆ ನಾವು ಲೀಡ್ ತಗೊಳ್ತೀವಿ. 100% ಯೋಗೇಶ್ ಅವರು ಗೆಲ್ತಾರೆ. 100%. ಇನ್ನು
ಏನ್ ಹೇಳ್ತೀವಿ? ಈಗ ಆಗಿರೋ ಭಾಗದಲ್ಲಿ ಈಗ ಬೇವೂರು ZP ಮುಗ್ದಿದೆ, ಆ ಭಾಗ ಎಲ್ಲ ಆಗಿದೆ. ಅಲ್ಲೇ ನಮಗೆ ಒಳ್ಳೆ ಲೀಡ್ಗಳು ಬಂದಿದೆ. ಟೌನ್ ಆಗಿದೆ, ಈಗ ಅಕ್ಕೂರು ಹೊಂಗನೂರೆಲ್ಲ ಶುರು ಆಗ್ತದೆ. ಅಲ್ಲೂ ಕೂಡ ನಮ್ಮ ಇನ್ನೂ ಅತಿ ಹೆಚ್ಚು ಮಾತ್ರ ಲೀಡ್ ಬರ್ತದಲ್ಲಿ. ಸೊ ಹೋಪ್ಸ್ ಇದೆಯಾ 20 ಸುತ್ತಿನ ಮತ ಎಣಿಕೆ ಮುಗಿದ್ರು ಇದೇ ಲೀಡ್ ಇರತ್ತೆ ಅಥವಾ ಜಾಸ್ತಿ ಆಗುತ್ತಾ, ಕಮ್ಮಿ ಆಗ್ಬೋದಾ, ಏನ್ ಹೆಂಗ್ ಗೇಜ್ ಮಾಡ್ತೀರಾ? ನನ್ನ ಪ್ರಕಾರ ಜಾಸ್ತಿ ಆಗುತ್ತೆ. ಯೋಗೇಶ್ವರ್ ಅವರು 30,000 ಲೀಡಲ್ಲಿ ಗೆಲ್ತೀನಿ ಅಂತ ಹೇಳ್ತಾ ಇದ್ದಾರೆ. ಸೊ ಅದು ಟ್ರೆಂಡ್ ನೋಡಿದ್ರೆ 30,000 ಲೀಡಲ್ಲಿ ಗೆಲ್ತೀವಿ ಅಂತ ಟ್ರೆಂಡ್ ಇದೆ. ಒಂದ್ ವೇಳೆ CP ಯೋಗೇಶ್ವರ್ ಅವರು ಗೆದ್ರೆ ಅಥವಾ ಈಗಿರ್ತಕ್ಕಂಥ ಈ ಲೀಡ್ಗೆ ಏನ್ ಕಾರಣ ಅಂತ ಅನ್ಸುತ್ತೆ? ಯಾವ ರಾಜಕೀಯ ಲೆಕ್ಕಾಚಾರ ಉಲ್ಟಾ ಆಯ್ತು ಅಂತ ಅನ್ಸುತ್ತೆ? ಮೊದಲೇ ಸರ್ಕಾರ ಇದೆ, ನಮ್ದು ಕಾಂಗ್ರೆಸ್ ಪಕ್ಷ ಸರ್ಕಾರ ಇದೆ. ಯೋಗೇಶ್ವರ್ ಕೂಡ 5 ಬಾರಿ MLA ಆಗಿದ್ದವರು, ಅವ್ರದೇ ಆದ ಒಂದು ಕೊಡುಗೆ ಚನ್ನಪಟ್ಟಣಕ್ಕಿದೆ. ಸೊ ಆ ಕಾರಣದಿಂದ ನಮ್ಮ ಚನ್ನಪಟ್ಟಣ ಜನರೆಲ್ಲ ವಿದ್ಯಾವಂತರು ಇರೋರು ಜಾಸ್ತಿ. ಸೊ ಅವರು ಚನ್ನಪಟ್ಟಣಕ್ಕೆ ಯಾವ್ದು ಒಳ್ಳೇದಾಗ್ತದೆ ಅಂದ್ಬಿಟ್ಟು ಅವರು ಕರೆಕ್ಟ್ ಕ್ಯಾಂಡಿಡೇಟ್ ನ ಚೂಸ್ ಮಾಡಿ. ಸರ್ಕಾರ ಇದೆ ಅಂತ ನೀವೇ ಹೇಳಿದ್ರಿ, ಅಲ್ಲಿ ಬಸವರಾಜ ಬೊಮ್ಮಾಯಿ ಶಿಗ್ಗಾವಿನಲ್ಲಿ ಹೇಳ್ತಾ ಇದ್ದಾರೆ ಸರ್ಕಾರ ಇರೋದ್ರಿಂದ ಅವರು ಹಣಬಲ ಪ್ರಭಾವ ಉಪಯೋಗಿಸ್ತಾ ಇದ್ದಾರೆ, ಹಂಗಾಗಿ ಲೀಡರ್ ಅಂತ ನೀವೇನ್ ಹೇಳಕ್ ಬಯಸ್ತೀರಿ? ಸೋಲ್ತಾ ಇದ್ದಾಗ ಯಾವಾಗ್ಲೂ ಒಂದು ಕಾರಣ ಏನಾದ್ರು ಹೇಳ್ತಾರಲ್ವಾ. ಮಹಾರಾಷ್ಟ್ರದಲ್ಲಿ ಮಹಾಯುತಿಗೆ ಭಾರಿ ಮುನ್ನಡೆ. ಮಹಾಯುತಿ ಅಂತಂದ್ರೆ NDA ಮೈತ್ರಿಕೂಟ. ಸಂಜೆ 6ಕ್ಕೆ ಬಿಜೆಪಿ ಕಚೇರಿಯಲ್ಲಿ ವಿಜಯೋತ್ಸವ. 224 ಕ್ಲೀನ್ ಸ್ವೀಪ್. ಭರ್ಜರಿ ಅಂತಾರಲ್ಲ, ಭರ್ಜರಿ, ಪ್ರಚಂಡ ದಿಗ್ವಿಜಯ. ಹೌದು, ಪ್ರಚಂಡ. ಈಗ ಬಹಳ ಇಂಟ್ರೆಸ್ಟಿಂಗ್ ಇರೋದು ಏನಪ್ಪಾ ಅಂತಂದ್ರೆ ಯಾವ್ಯಾವ ಪಾರ್ಟಿಗಳು ಎಷ್ಟೆಷ್ಟು ಅದೇ ಪಡ್ಕೊಂಡಿದೆ. ರೀತಿ ಜಾರ್ಖಂಡದಲ್ಲಿ ಕೂಡ ಇಂಡಿ ಮೈತ್ರಿಕೂಟ ಭಾರಿ ಬಹಳ ಬಹಳ ಭರ್ಜರಿ. ಮೈ ಇಂಡಿಯಾ ಒಂದ್ ಲೆಕ್ಕದಲ್ಲಿ ಅದನ್ನ ನಮ್ಮ ಶಂಕರ್ ಶೆಟ್ಟರು ಬಹಳ ಹೇಳ್ತಾ ಇದ್ರು. ಅವನೊಬ್ಬ ಬಹಳ ಹೇಳಿದ್ದ ಅಂತ ಅವ್ನು ಹೇಳ್ದಂಗೆ ಆಯ್ತು. ನೋಡಿ, ಈಗ ಎಲೆಕ್ಟ್ರಾನಿಕ್ ವೋಟಿಂಗ್ ಮಷೀನ್ ಮಹಾರಾಷ್ಟ್ರದಲ್ಲಿ ಕೆಲಸ ಮಾಡಿಲ್ಲ, ಜಾರ್ಖಂಡಲ್ಲಿ ಕೆಲಸ ಮಾಡಿದೆ. ಕರ್ನಾಟಕದಲ್ಲಿ ಕರೆಕ್ಟ್ ಕಾಂಗ್ರೆಸ್ ವರ್ಕ್ ಆಗಿದೆ ಸರ್. ಕರ್ನಾಟಕದಲ್ಲಿ ಸೂರ್ಯ ಮುಖಂಡ್ ಅವರೇ, ಕರ್ನಾಟಕದಲ್ಲಿ EVM ಕರೆಕ್ಟ್ ವರ್ಕ್ ಆಗಿದೆ. ನರೇಂದ್ರ ಮೋದಿ ಅವರು ಬಿಜೆಪಿ ಅವರು ಆತರ ತೋರಿಸಿರ್ತಾರೆ. ಅಲ್ಲ, ತೋರಿಸಿಲ್ಲ. ಕಾಂಗ್ರೆಸ್ ಹೇಳ್ಬೇಕು ಈಗ ಕೆಲಸ ಮಾಡಿದೆ ಇಲ್ಲ ಅಂತ. ಅದನ್ನ ನೋಡ್ಕೊಂಡು, ಯಾಕಂದ್ರೆ EVM ಎಲ್ಲೆಲ್ಲೋ ಹ್ಯಾಕ್ ಆಗಿರೋದನ್ನೆಲ್ಲ ತೋರಿಸಿ ಬೆಳಗ್ಗೆ ತಾವು ಟಿವಿಲಿ ತೋರಿಸಿದ್ರೆ ಅದನ್ನ ಹೆಂಗ್ ಓಪನ್ ಮಾಡ್ತಾರೆ ಅಂತ ಪ್ರಮಾಣ ವಚನ ಸ್ವೀಕರಿಸಿದ್ರು. ಫಸ್ಟ್ ಟೈಮ್ ಟಿವಿಲಿ ತೋರಿಸಿದ್ರು. ಕುಟುಂಬ ರಾಜಕಾರಣ ಸಮಸ್ಯೆ ಏನು ಅಂತಂದ್ರೆ, ಈ ನಾಯಕರ ಮಕ್ಕಳಿಗೆ ಕಾಂಪಿಟಿಷನ್ ಇಲ್ಲ, ಸೆಲೆಕ್ಷನ್ ಇಲ್ಲ, ಮೆರಿಟ್ ಇಲ್ಲ, ಪರ್ಫಾರ್ಮೆನ್ಸ್ ಇಲ್ಲ. ಅವ್ರು ಯಾವ ಕ್ಷೇತ್ರ ಬೇಕಾದ ಕ್ಷೇತ್ರ ಆರಿಸ್ಕೊಳ್ತಾರೆ. ಅವರು ಕಾರ್ಯಕ್ಕೆ ಅರ್ಜಿ ಸಲ್ಲಿಸಬೇಕಾಗಿಲ್ಲ ಟಿಕೆಟ್ಗೆ. ಎಲ್ಲಿ ಬೇಕಲ್ಲಿ ಸುರಕ್ಷಿತ ತಾಣ ಯಾವ್ದು ಅಲ್ಲಿ ಬಂದು ಗೆಲ್ಬೇಕು ಅಂತ ಅನ್ಕೊಂಡಿರ್ತಾರೆ. ಅದಕ್ಕೆ ಅದು ಕುಮಾರಸ್ವಾಮಿ, ನಿಖಿಲ್ ಕುಮಾರಸ್ವಾಮಿ, ಭರತ್ ಬೊಮ್ಮಾಯಿ ತರ, ರಾಹುಲ್ ಗಾಂಧಿ, ಪ್ರಿಯಾಂಕಾಗೂ ಅನ್ವಯಿಸುತ್ತೆ. ಹೀಗಾಗಿ ಕಾರ್ಯಕರ್ತರಾಗಿ ಉಳಿತೀರಾ, ಮಂತ್ರಿಗಳ ಮಕ್ಕಳು ಅವ್ರ ಮಂತ್ರಿಗಳಾಗ. ವೈನಾಡ್ ಅಪ್ಡೇಟು ಡೆಸ್ಕ್ ನಮ್ಮ ರಿಪಬ್ಲಿಕ್ ನ ಡೆಸ್ಕ್ ಗಮನಕ್ಕೆ ವೈನಾಡಿನ ಅಪ್ಡೇಟು ಸ್ವಲ್ಪ ಕೊಡ್ರಪ್ಪ, ಏನಾಗ್ತಿದೆ ನೋಡೋಣ. ಪ್ರಿಯಾಂಕಾ ಗಾಂಧಿ ವಾದ್ರಾ ಅವರಲ್ಲಿ ಕಣದಲ್ಲಿ ಇದ್ದಾರೆ, ಅದ್ರ ಅಪ್ಡೇಟ್ ಕೂಡ ಸಾಧ್ಯ ಆದ್ರೆ ಅದ್ರ ಬ್ರೇಕಿಂಗ್ ತಗೊಳ್ಳೋಣ. ನಾನು DK ಶಿವಕುಮಾರ್ ಅವ್ರ ಬಗ್ಗೆ ಪ್ರಶ್ನೆ ಕೇಳಬೇಕು. ರವೀಂದ್ರ ರಶ್ಮಿ ಸರ್, ಅವರಿಗೆ ಈ ಗೆಲುವು ತುಂಬಾ ಅನಿವಾರ್ಯ ಆಗಿತ್ತಾ ಅಂತ ಹೇಳಿ ಒಂದ್ ರೀತಿ ನಾವಾಗ್ಲೇ ಡಿಸ್ಕಸ್ ಮಾಡ್ತಾ ಇದ್ವಿ, ಗಾಯಗೊಂಡ ಹುಲಿ ರೀತಿಯಲ್ಲಿ ಆಗ್ಬಿಟ್ಟಿದ್ರು ತಮ್ಮನ ಸೋಲಿನಿಂದ. DK ಶಿವಕುಮಾರ್ ತುಂಬಾ ವಾಸ್ತವವಾದಿ. 2023 ಫಲಿತಾಂಶ ಬಂದು ಮುಖ್ಯಮಂತ್ರಿ ಸ್ಥಾನಕ್ಕೆ ಸ್ಪರ್ಧೆ ನಡೆದಿರುವಾಗ ಅವ್ರು ದಿಢೀರ್ನೆ ದಿಲ್ಲಿಗೆ ಧಾವಿಸಲೇ ಇಲ್ಲ. ಅವ್ರು ಬಹಳ ಮಾರ್ಮಿಕವಾಗಿ ಒಂದು ಮಾತು ಹೇಳಿದ್ರು, ಪರಿಶ್ರಮವಿದ್ದಲ್ಲಿ ಪ್ರತಿಫಲ, ಭಕ್ತಿ ಇದ್ದಲ್ಲಿ ಭಗವಂತ ಅಂತ. ತುಂಬಾ ವಾಸ್ತವವಾದಿ DK ಶಿವಕುಮಾರ್. ಅವ್ರಿಗೆ ಗೊತ್ತಿದೆ ವರ್ಚಸ್ಸಿನ ದೃಷ್ಟಿಯಿಂದ ಸಿದ್ದರಾಮಯ್ಯ ತಮಗಿಂತ ಮೇಲು ಅಂತಂದ್ಬಿಟ್ಟು. ಆದ್ರೆ 42 ವರ್ಷಗಳಿಂದ ನಾನು ಸತತವಾಗಿ ಕಾಂಗ್ರೆಸ್ಗೆ ಎಲ್ಲೂ ಅವ್ರ ನಿಷ್ಠೆ ಬದಲಿಸೇ ಇಲ್ಲ. ಏಳು ಬೀಳು ಎಲ್ಲ ಅನುಭವಿಸ್ಬಿಟ್ಟಿದ್ದಾರೆ. ಸಿದ್ದರಾಮಯ್ಯ ಮೊದಲನೇ ಸಾರಿ ಮುಖ್ಯಮಂತ್ರಿ ಆದಾಗ ಅವ್ರನ್ನ ಮಂತ್ರಿನೂ ಮಾಡಲಿಲ್ಲ. 9 ತಿಂಗಳ ನಂತರ ಅವರು ರೋಷನ್ ಬೇಗ್ ಇಬ್ರು ಬಂದು ಮೇಲಿಂದ ಒತ್ತಡ ಹಾಕ್ಬಿಟ್ಟು ಮಂತ್ರಿಗಳಾಗಬೇಕಾಯ್ತು. ಅವ್ರಿಗೆ ಗೊತ್ತು ಎಲ್ಲ ಹಂತದಲ್ಲೂ ಕೂಡ ನೋವು, ಅಪಮಾನ, ಈ ಥರ ಎಲ್ಲನೂ ಅನುಭವಿಸ್ಬಿಟ್ಟಾರೆ DK ಶಿವಕುಮಾರ್. ಹಾಗಾಗಿ DK ಶಿವಕುಮಾರಲ್ಲಿ ಒಂದು ಕ್ರೀಡಾ ಮನೋಭಾವ ಇದೆ. ಅದಕ್ಕಿಂತ ಹೆಚ್ಚಾಗಿ DK ಸುರೇಶ್ ಕೂಡ ತುಂಬಾ ವಾಸ್ತವವಾದಿ. ಇತ್ತೀಚೆಗೆ ಒಂದು ಯಾವುದೋ ವಾಹಿನಿಯಲ್ಲಿ ಅವರು ಸಂದರ್ಶನ ಕೊಟ್ಟರು, ನೀವ್ಯಾಕೆ ಚನ್ನಪಟ್ಟಣದಲ್ಲಿ ನಿಲ್ಲಿಲ್ಲ ಅಂತಂದ್ರೆ, ಜನ ಏನು ಅನ್ಕೊಳ್ತಾರೆ, ಈಗ ತಾನು ಸೋತಿದ್ದೀನಿ, ಆ ಸೋಲಿನ ಆಘಾತದಿಂದ ನಾವು ಚೇತರಿಸ್ಕೊಳ್ಳೋಕ್ಕಾಗಿಲ್ಲ, ಮತ್ತೆ ಹೋಗಿ ನಿಂತ್ರೆ ಜನ ಏನು, ಅಷ್ಟರ ಮಟ್ಟಿಗೆ ಅವ್ರಿಬ್ರಿಗೂ ಆ ಪ್ರಬುದ್ಧತೆ ಬಂದಿದೆ. ಅವ್ರ ಹಿನ್ನೆಲೆ ಏನೇ ಇರಲಿ, ಗುಣದೋಷಗಳು ಏನೇ ಇರಲಿ, ನಮ್ಮ ಡೆಸ್ಕ್ ಭಯಂಕರ ಸ್ಪೀಡ್ ಅಲ್ಲಿ ವರ್ಕ್ ಮಾಡ್ತಾ ಇದೆ. ಈ